ಕೆಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ವಿಚಾರ ಸರ್ಕಾರ ಜೊತೆ ಮಾತುಕತೆಗೆ ಹೊರಟ ರೈತರ ಬಂಧನ. ಚಿಕ್ಕಬಳ್ಳಾಪುರದಲ್ಲಿ ದಿಢೀರ್ ರಸ್ತೆ ತಡೆ ನಡೆಸಿ ಅನ್ನದಾತರ ಆಕ್ರೋಶ. ಅಕ್ರಮ ಚಟುವಟಿಕೆಗಳ ಮೇಲೆ ಪೊಲೀಸರ ನಿಗಾ. ಜೂಜು ಅಡ್ಡೆ ಮೇಲೆ ದಿಢೀರ್ ದಾಳಿ, 6 ಮಂದಿ ವಶಕ್ಕೆ. ಕೈಕೊಟ್ಟ ಸ್ವದೇಶಿ ತಳಿ ದ್ರಾಕ್ಷಿ, ಜೇಬು ತುಂಬಿಸಿದ ರೆಡ್ ಗ್ಲೋಬ್, ರೈತನ ಮೊಗದಲ್ಲಿ ಮಂದಹಾಸ. ವಿದ್ಯಾರ್ಥಿಗಳ ಜೀವದ ಜೊತೆ ಖಾಸಗಿ ಬಸ್ಗಳ ಚೆಲ್ಲಾಟ. ಎಂಎಂಟಿವಿ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು, ನಿಯಮ ಮೀರಿದ ಬಸ್ ಚಾಲಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಅಧಿಕಾರಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬೆಂಗಳೂರು ಕೆಎಡಿಬಿ ಕಚೇರಿಯಲ್ಲಿ ಮಾತುಕತೆಗೆ ಹೊರಟ ರೈತರನ್ನು ಬೆಂಗಳೂರು ಪೊಲೀಸರು ಬಂಧಿಸಿದ್ದು, ಇದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ರೈತರು ದಿಢೀರ್ ರಸ್ತೆ ತಡೆ ನಡೆಸಿ ಬಂಧನವಾದ ರೈತರನ್ನು ಬಿಡುವಂತೆ ಸರ್ಕಾರದ ವಿರುದ್ಧ ಛೀಮಾರಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ಉದ್ದೇಶಿತ ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಫಲವತ್ತಾದ ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಪಟ್ಟು ಹಿಡಿದಿರುವ ರೈತರು ಕಳೆದ 95 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಇದೇ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬೆಂಗಳೂರಿನ ಕೆಐಎಡಿಬಿ ಕಚೇರಿಯಲ್ಲಿ ರೈತರನ್ನು ಮಾತುಕತೆಗೆ ಕರೆದಿದ್ದರಂತೆ. ಆದರೆ ರೈತರು ಮಾತುಕತೆಗೆಂದು ಕಚೇರಿ ಬಳಿ ಹೋಗುತ್ತಿದ್ದಂತೆ ರೈತರನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮನ್ನು ಸಿಟಿ ಸಂಚಾರ ಮಾಡಿಸ್ತಾ ಇದ್ದಾರೆ, ಎಲ್ಲಿ ಮಾತುಕತೆ ಇಲ್ಲ, ಎಂಥದ್ದು ಇಲ್ಲ. ಈಗ ಲೈವ್ ನಡೀತಾ ಇದೆ ನೋಡಿ, ಸಿಟಿ ಸುತ್ತಿಸ್ತಾ ಇದ್ದಾರೆ ಪೊಲೀಸ್ನವರು ಬಸ್ಸಲ್ಲಿ ಇರಿಸ್ಕೊಂಡು. ಯಾರು ಮಾಡಿಲ್ಲ ಸರ್, ಅವ್ರು ಯಾರು ಹ್ಯಾಂಡ್ ಓವರ್ ಅದೇ ಚಾಮರಾಜಪೇಟೆ ಇದ್ರ ಬಿಟ್ಬಿಟ್ಟು ತಗೊಂಡೋಗಿ ಇವಾಗ ಸಿಟಿ ರೌಂಡ್ಸ್ ಓಡ್ತಾ ಇದ್ದೀವಿ. ನೀವು ಯಾರು ಪೊಲೀಸ್ನವ್ರ ಮಾತು ಕೇಳಬೇಡಿ, ಯಾಕೆಂದರೆ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ನೋಡಿ. ಬಂದಿಲ್ಲ ಅಂತ ಹೇಳ್ತಾನೆ ಇದ್ದಾರೆ. 2 ಅವರ್ಸ್ನಿಂದ ಇನ್ನೂ ಯಾರು ಬರಲಿಲ್ಲ ಸರ್. ಇನ್ನೂ ಯಾರು ಬಂದೇ ಇಲ್ಲ. ನೋಡ್ರೆ ಹೋಗಿದ ತಕ್ಷಣ ಆಫೀಸ್ ಆಮೇಲೆ ಕೀಳಬೇಕು. ನಮ್ಮನ್ನು ಯಾಕೆ ಅರೆಸ್ಟ್ ಮಾಡಿಸಿದ್ವಿ? ನೋಡಿ, ಸಿಟಿ ಬಸ್ಸು ರೌಂಡ್ ಹಾಕ್ಸ್ತಾ ಇದ್ದಾರೆ ನಮ್ಮನ್ನೆಲ್ಲ ಪೊಲೀಸ್ನವ್ರು ಹತ್ತಿಸ್ಕೊಂಡು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇವಾಗ ರೌಂಡ್ ಸಾಗಿಸ್ತಾ ಇದ್ದಾರೆ ನೋಡಿ. ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣ ನೋಡಿ. ಮೆಜೆಸ್ಟಿಕ್ಕಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ರೈತರನ್ನ ಬೆಂಗಳೂರಿಗೆ ಮಾತಾಡಬೇಕು ಅಂತ ಕರೆಸ್ಬಿಟ್ಟು ಇವತ್ತು ನಮ್ಮನ್ನು ದಸ್ತಗಿರಿ ಮಾಡಿದ್ದಾರೆ ಪೊಲೀಸ್ನವರು. ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟಿರೋದಿಲ್ಲ ನೋಡಿ. ಎಲ್ಲ ರೈತರು ಬಸ್ಸಲ್ಲೇ ಇದ್ದೀವಿ, ಬಸ್ಸು ರೌಂಡ್ ಸಾಗಿಸ್ತಾ ಇದ್ದಾರೆ, ಗಮನಿಸಬಹುದು. ಎಲ್ಲ ಬಸ್ಸು ನೋಡಿ ವೀಕ್ಷಣೆ ಮಾಡಿ ರೌಂಡ್ ಸಾಕಿಸ್ತಾವ್ರೆ ನಮ್ಮನ್ನು ಬಸ್ ಒಳಗೆ ಕೂತ್ರಿಸ್ಕೊಂಡು. ಇನ್ನೂ ಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹೋರಾಟವನ್ನು ರದ್ದು ಮಾಡಬಾರ್ದು. ರೈತರು ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಇಡೀ ರಾಜ್ಯದ ರೈತರು ನೋಡಿ ರೌಂಡ್ ಸಾಕಿಸ್ತಾ ಇದ್ದಾರೆ ನಮ್ಮನ್ನು. ನೋಡ್ಕೊಳ್ಳಿ, ರೌಂಡ್ಸ್ ಹೆಂಗೆ ಹಾಕಿಸ್ತಾ ಇದ್ದಾರೆ, ಬಸ್ಸಲ್ಲಿ ಕೊಂಡಿಸ್ಕೊಂಡು ರೌಂಡ್ಸ್ ಹಾಕಿಸ್ತಾ ಇದ್ದಾರೆ ನೋಡಿ. ರೈತರ ಬಂಧನದ ಸುದ್ದಿ ತಿಳಿಯುತ್ತಿದ್ದಂತೆ ಶಿಡ್ಲಘಟ್ಟ ವೃತ್ತದಲ್ಲಿ ನೂರಾರು ರೈತರು ಏಕಾಏಕಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಆರಂಭಿಸಿದರು. ರಸ್ತೆಯ ಮಧ್ಯೆ ಕುಳಿತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಸಂಘಟನೆಯಿಂದ ಈಗ ಸುಮಾರು 95-96 ದಿನದಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ವಿ. ಈಗ ಸುಮಾರು ಹೋರಾಟಗಳಾಯಿತು. ಮೊನ್ನೆ ಏನು ಮಾಡಿದ್ರು, ನಾವು ಹೋರಾಟ ಮಾಡಿದವಾಗ ಕರೆದು ಮಾತಾಡ್ತೀವಿ ಕೆಎಡಿಬಿ ಅಧಿಕಾರಿಗಳ ಜೊತೆ ಅಂದರು. ಒಂದು ವಾರದಿಂದ ತೊಳ್ಕೊಂಬಂದು ಮೊನ್ನೆ ಸಾಯಂಕಾಲ DC ಸಾಹೇಬ್ರು ಕರೆದ್ರು. DC ಸಾಹೇಬ್ರು ಕರೆದು ಮಾತುಕತೆ ಮಾಡಿದ್ರು. ನಾಳೆ ಕರೆದಿದ್ದಾರೆ, ಹೋಗೋಣ ಅಂತ. ಇವತ್ತು ಒಂದು 10 ಜನ ಪ್ರಮುಖರನ್ನ ಕರ್ಕೊಂಡೋಗಿರೋ, ರೈತರೆಲ್ಲ ಕರ್ಕೊಂಡೋಗಿಲ್ಲ. ರೈತ ಪ್ರಮುಖರನ್ನ ಕರ್ಕೊಂಡೋಗಿ ಅಲ್ಲಿ ಮಾತುಕತೆ ಕರ್ಕೊಂಡೋಗೋಷ್ಟೊಳಗೆ ಎತ್ತಿ ಅರೆಸ್ಟ್ ಮಾಡಿಸಿದ್ದಾರೆ. ಒಂದು 300 ಜನ ಪೊಲೀಸ್ ಸಿಕ್ಕೊಂಡು ಅರೆಸ್ಟ್ ಮಾಡಿಸಿ ಈಗ ಒಳಗಡೆ ಎಲ್ಲ ಬಿಟ್ಟಿದ್ದಾರಂತೆ. ಈಗ ಮಾಹಿತಿ ಪ್ರಕಾರ ಅಲ್ಲಿ ನಮ್ಮವರು ಸ್ಟೇಷನಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ. ಇವರು ಪೊಲೀಸ್ ಇಲಾಖೆಯವರು ಇಲ್ಲ ಬಿಟ್ಟಿದ್ದಾರೆ ಕೆಎಡಿಬಿ ಅಧಿಕಾರಿಗಳ ಜೊತೆ.
ಅಧಿಕಾರಿಗಳ ಜೊತೆ ಇನ್ನೂ ಬಂದಿಲ್ಲ. ಪೊಲೀಸ್ ಇಲಾಖೆ ಜೊತೆನೇ ಮಾತುಕತೆನಾಗ ಅವರು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. 10 ಜನ ಪ್ರಮುಖರನ್ನ ತಗೊಂಡೋಗಿ ಎತ್ಕೊಂಡೋಗಿ ಮಡ್ಗವ್ರಂದ್ರೆ ನಂಬಿಕೆ ದ್ರೋಹ. ಈಗ 10 ಜನನ ಪ್ರಮುಖರನ್ನ ಕರ್ಕೊಂಡೋಗಿ ನ್ಯಾಯಕ್ಕೆ ಕರೆದುಬಿಟ್ಟು ಇವತ್ತು ಅರೆಸ್ಟ್ ಮಾಡಿಸೋರಂದ್ರೆ ಎಂಥ ಯೋಗ್ಯತೆಗೆಟ್ಟ ಇದಿರಬೇಕು. ಇಲ್ಲಿನ ಜಿಲ್ಲಾಧಿಕಾರಿಗಾದರೂ ಮಾನ ಮರ್ಯಾದೆ ಇರಬೇಕಲ್ಲ. ಜೊತೆಯಲ್ಲಿ ಕರ್ಕೊಂಡೋಗಿ ನ್ಯಾಯ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರೆ ಏನರ್ಥ ಅಲ್ಲಿಗೆ? ಈಗ ನಾವು ಇಲ್ಲಿ ಒಂದು ಚಿಕ್ಕಬಳ್ಳಾಪುರ ಒಂದಲ್ಲ, ರಾಜ್ಯಾದ್ಯಂತ ತಾಲೂಕುಗಳು ಬಂದ್ ಮಾಡಿರೋದು. ರಾಜ್ಯಾದ್ಯಂತ ರೈತ ಸಂಘ ಏನೈತಿ ಎಲ್ಲ ತಾಲೂಕುಗಳಲ್ಲೂ ಬಂದಾಗೈತೆ. ಇವತ್ತು ಇಡೀ ರಾಜ್ಯಾದ್ಯಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ. ಇವತ್ತು ನಮ್ಮ ರೈತರನ್ನ ಅರೆಸ್ಟ್ ಮಾಡಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ, ಮುಲಾಜೇನಿಲ್ಲ. ನಮ್ಮ ಭೂಮಿ ನಾವು ಕೇಳಕ್ಕ ಬಂದಿದ್ದಕ್ಕ ನಮ್ಮ ರೈತರನ್ನ ಅರೆಸ್ಟ್ ಮಾಡೋಂಥ ಅಧಿಕಾರ ನಿಂಗೆ ಯಾರು ಕೊಟ್ಟವ್ರೆ? ನೀನು ಅರೆಸ್ಟ್ ಮಾಡಿ ಒಳಗಡೆ ಹಾಕೋಂಥ ಕಾನೂನು ಏನೈತೆ? ನಮ್ಮ ಭೂಮಿ ನಾವು ಕೇಳಕ್ ಬಂದಿರೋದು. ನಿಮ್ಮ ಅಪ್ಪ ನಡುವೆ ಕೇಳಕ್ ಬಂದಿಲ್ಲ, ನಿಮ್ಮ ತಾತ ನಡುವೆ ಕೇಳಕ್ ಬಂದಿಲ್ಲ ನಾವು. ಇಲ್ಲ, ನಿಮ್ಮ ಸರ್ಕಾರದ ಹಾಕ್ಯಣಕ್ ಬಂದಿಲ್ಲ, ನಿಮ್ಮ ರಾಜ್ಯನ ಕೊಲ್ಲೆಯಕ್ಕೆ ಬಂದಿಲ್ಲ, ಕೊಲೆ ಮಾಡಕ್ ಬಂದಿಲ್ಲ, ಕಳ್ತನ ಮಾಡಕ್ ಬಂದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕೇಳಕ್ ಬಂದಿರೋರ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೋಂಥ ಕಾನೂನು ನಿಮ್ಗೆ ಯಾರು ಕೊಟ್ಟರು? ನಮ್ಮಿಂದ ನೀವು ಸೀಟ್ ಮ್ಯಾಗ ಕುತ್ಕೊಂಡಿರೋದು, ನಿಮ್ಮಿಂದ ನಾವೆಲ್ಲ ರಾಜ್ಯ ಆಡ್ತಾ ಇರೋದು, ನಮ್ಮಿಂದ ನೀವು ರಾಜ್ಯ ಆಡ್ತಾ ಇರೋದು. ನಮ್ಮ ಭೂಮಿ ನಮ್ಮಕ್ಕ ಬಿಟ್ಟೆ ಸರಿ. ನಮ್ಮ ರೈತರನ್ನ ಅರೆಸ್ಟ್ ಮಾಡಿರೋರ್ನ ಇಮಿಡಿಯೇಟ್ಲಿ ಬಿಟ್ಟೆ ಸರಿ. ಬಿಡಿಲ್ಲ ಅಂದ್ರೆ ಇಡೀ ರಾಜ್ಯನೇ ಕೊಲ್ಲೆ ಹೊಡಿಬೇಕಾಗ್ತೈತೆ, ಇಡೀ ರಾಜ್ಯನೇ ಬಂದ್ ಮಾಡ್ಬೇಕಾಗ್ತೈತೆ. ಸರ್ವೇ ಸಾಮಾನ್ಯವಾಗಿ ರೈತರಿಗೆ ಹೊಟ್ಟೆ ಉರ್ಸೋದು ಅಷ್ಟು ಒಳ್ಳೇದಲ್ಲ. ನೀವು ಬಂದಿರೋದು ರೈತರನ್ನ. ಇನ್ನು ಯಾವಾಗ ಬೆಂಗಳೂರಿನಲ್ಲಿ ಮಾತುಕತೆಗೆ ಹೊರಟಿದ್ದ ರೈತರನ್ನ ಬೆಂಗಳೂರಿನ ಪೊಲೀಸರು ಬಂಧಿಸುತ್ತಿದ್ದಂತೆ ಇತ್ತ ರಸ್ತೆಗಿಳಿದ ರೈತರು ಪ್ರತಿಭಟನೆ ನಡೆಸಿದರು. ವಾಹನಗಳ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡು ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನು ಮನವೊಲಿಸಲು ಯತ್ನಿಸಿದರೂ ಸಹ ರೈತರು ಬಂಧಿತ ರೈತರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಪಟ್ಟು ಹಿಡಿದರು. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸರ್ಕಾರ ರೈತರ ಅಭಿಪ್ರಾಯವನ್ನು ಪರಿಗಣಿಸದೆ ಬಲವಂತವಾಗಿ ಭೂಸ್ವಾಧೀನಕ್ಕೆ ಮುಂದಾಗಿದೆ. ಇದರ ವಿರುದ್ಧ ಮಾತನಾಡಿದ ರೈತರನ್ನು ಬಲವಂತವಾಗಿ ಬಂಧನ ಮಾಡಿದ್ದಾರೆಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೊಡ್ಡ ಕರ್ಸಿ ಅವ್ನು ಮಾತಾಡ್ದೇನೆ ಅರೆಸ್ಟ್ ಮಾಡಿದಾರಲ್ಲ, ಏನ್ ಅವ್ರ ಅಪ್ಪನ ಆಸ್ತಿನ ಇದು? ನಮ್ ತಾತನ ಆಸ್ತಿ, ನಮ್ಮ ಅಪ್ಪನ ಆಸ್ತಿ. ಯಾಕೆ ಅರೆಸ್ಟ್ ಮಾಡ್ಬೇಕು? ದೊಡ್ಡವ್ರನ್ನ ಕರ್ಸಿದ್ರಲ್ಲ, ಮೇನ್ ಬರ್ರಿ ಅಂತ ಕರ್ಸಿದ್ರಲ್ಲ, ಅವ್ರನ್ನ ಅರೆಸ್ಟ್ ಮಾಡೋಣ. ಇವ್ರೇನು ಹೊಟ್ಟೆಗೆ ಅನ್ನ ತಿಂತಾರ? ಇವ್ರಿಗೆ ರಾಜಕೀಯ ಅಧಿಕಾರ ಅದ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದಾ? ಇವ್ರ ಅಧಿಕಾರ ಕೊಟ್ಟಿರೋದು ಯಾರು? ಅಧಿಕಾರ ಕೊಟ್ಟಿರೋದು ನಾವು. ನಮ್ಮನ್ನ ಕರ್ಸ್ಬಿಟ್ಟು ರೈತನ ಕರ್ಸ್ಬಿಟ್ಟು ಬರ್ರಿ ಮಾತಾಡೋಣ ಅಂತ ಇದು ಮೋಸದ ಕೆಲಸ ಅಲ್ವಾ? ಯಾಕೆ ಮಾಡ್ಬೇಕು? ತಲೆ ಹೊಡೆ ಕೆಲಸ ಮಾಡ್ತಾರೆ. ಬರ್ಬೇಕು ನಮ್ಮ ರೈತರ ಮುಂದೆ ಮಾತಾಡ್ಬೇಕು. ಅವರು ಎಲ್ಲ ಮಾಡೋದಲ್ಲ, ರಾಜಕಾರಣ ಮಾಡೋದಲ್ಲ. ಇವರು ರೈತರ ಮುಂದೆ ಬರ್ಬೇಕು, ರೈತರ ಮುಂದೆ ಮಾತಾಡ್ಬೇಕು. ಅವಾಗ ಅವ್ರು ನಿಜವಾದ ಅಧಿಕಾರಿಗಳು. ಅವರು ಎಲ್ಲ ಹೋಗಿರೋರು 4 ಜನ ಅರೆಸ್ಟ್ ಮಾಡೋದಲ್ಲ. ಅವರು ರೈತರ ಮುಂದೆ ಬರ್ಲಿ. ಅವ್ರು ನಿಜವಾದ ಗಂಡಸರಾದ್ರೆ ಬಂದಿಲ್ ಮಾತಾಡ್ಬೇಕು, ರೈತರ ಮಾತಾಡ್ಬೇಕು. ರೈತರ ಹೆಣ್ಮಕ್ಳು ಗೋಳೈಕಣದಲ್ಲ. ಯಾವತ್ತು ಹೆಣ್ಮಕ್ಳು ಶಾಪ ನನ್ನ ಮಕ್ಳು ತಡ್ತದೆ. KDB ಆಫೀಸ್ಗ ಮಾತಾಡಕ ಕರ್ಸಿರೋದು. ಇವಾಗ ಮಾತಾಡ್ತೀವಿ ಬರ್ರಿ ಅಂತ ಕರ್ಸ್ಬಿಟ್ಟು ಈ ಮೋಸದ ಕೆಲಸ ಮಾಡೋರಲ್ಲ ಅವರು. ಸರಿನಾ? ಯಾಕೆ ಅರೆಸ್ಟ್ ಮಾಡ್ಬೇಕು ನಮ್ಮ ರೈತರನ್ನ? ಒಟ್ಟಾರೆ KIADB ಭೂಸ್ವಾಧೀನ ವಿರೋಧಿ ಹೋರಾಟ 95ನೇ ದಿನಕ್ಕೆ ಕಾಲಿಟ್ಟಿರುವ ಬೆನ್ನಲ್ಲೇ ರೈತರ ಬಂಧನ ಹೊಸ ವಿವಾದಕ್ಕೆ ಕಾರಣವಾಗಿದ್ದು, ಸರ್ಕಾರ ಮತ್ತು ರೈತರ ನಡುವಿನ ಸಂಘರ್ಷ ಯಾವ ಹಂತಕ್ಕೆ ತಲುಪಬಹುದು ಎಂಬುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನಲ್ಲಿ ಅಕ್ರಮ ಚಟುವಟಿಕೆಗಳ ವಿರುದ್ಧ ಪೊಲೀಸರು ಮತ್ತೊಮ್ಮೆ ದಿಟ್ಟ ಕಾರ್ಯಾಚರಣೆ ನಡೆಸಿದ್ದಾರೆ. ಗುಪ್ತ ಮಾಹಿತಿಯ ಮೇರೆಗೆ ಜೂಜಾಟ ಅಡ್ಡೆಯೊಂದರ ಮೇಲೆ ದಾಳಿ ನಡೆಸಿದ ನಗರ ಠಾಣೆ ಪೊಲೀಸರು ಜೂಜಾಟದಲ್ಲಿ ತೊಡಗಿದ್ದ 6 ಮಂದಿಯನ್ನು ವಶಕ್ಕೆ ಪಡೆದು ನಗದು ಹಣ ಸೇರಿದಂತೆ ವಿವಿಧ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಹೌದು, ಗೌರಿಬಿದನೂರು ನಗರ ವ್ಯಾಪ್ತಿಯ ಸಾರ್ವಜನಿಕ ಸ್ಥಳವೊಂದರಲ್ಲಿ ಕೆಲವರು ಅಕ್ರಮವಾಗಿ ಹಣವನ್ನ ಪಣಕ್ಕಿಟ್ಟು ಜೂಜಾಟ ನಡೆಸುತ್ತಿರುವ ಬಗ್ಗೆ ನಗರ ಠಾಣೆ ಪೊಲೀಸರಿಗೆ ಖಚಿತ ಮಾಹಿತಿ ಲಭ್ಯವಾಗಿತ್ತು. ಈ ಮಾಹಿತಿ ಆಧರಿಸಿ ಮಂಗಳವಾರ ಸಂಜೆ ನಗರ ಠಾಣೆ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಜೂಜಾಟದಲ್ಲಿ ತೊಡಗಿದ್ದ 6 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರು ಬರುತ್ತಿರುವುದನ್ನ ಕಂಡು ಕೆಲವರು ಸ್ಥಳದಿಂದ ಪರಾರಿಯಾಗಲು ಯತ್ನಿಸಿದ್ರು. ಪ್ರಮುಖ ಆರೋಪಿಗಳನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕಾರ್ಯಾಚರಣೆಯ
ವಿಚಾರಣೆಯ ವೇಳೆ ಆರೋಪಿಗಳಿಂದ ಸುಮಾರು 3,000 ರೂಪಾಯಿ ನಗದು ಹಣ ಹಾಗೂ ಜೂಜಾಟಕ್ಕೆ ಬಳಸಲಾಗುತ್ತಿದ್ದ ಸಾಮಗ್ರಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಜೂಜಾಟ ಸೇರಿದಂತೆ ಅಕ್ರಮ ಚಟುವಟಿಕೆಗಳು ಸಮಾಜದ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಹಿನ್ನೆಲೆಯಲ್ಲಿ ಇಂತಹ ಚಟುವಟಿಕೆಗಳ ವಿರುದ್ಧ ನಿರಂತರ ಕಾರ್ಯಾಚರಣೆ ಮುಂದುವರಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗೌರಿಬಿದನೂರು ನಗರ ಹಾಗೂ ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮ ಜೂಜಾಟ, ಅಕ್ರಮ ಮದ್ಯ ಮಾರಾಟ ಮತ್ತು ಮಾದಕ ವಸ್ತುಗಳ ಸಾಗಣೆ ವಿರುದ್ಧ ಪೊಲೀಸರು ವಿಶೇಷ ನಿಗಾ ವಹಿಸಿದ್ದಾರೆ. ಸಾರ್ವಜನಿಕರು ಸಹ ಇಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುವ ಮೂಲಕ ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಪಿಎಸ್ಐ ಲಲಿತಮ್ಮ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಲಾಗಿದೆ. ಒಟ್ಟಾರೆ ಗೌರಿಬಿದನೂರಿನಲ್ಲಿ ಅಕ್ರಮ ಜೂಜಾಟ ಅಡ್ಡೆಯ ಮೇಲೆ ನಗರ ಠಾಣೆ ಪೊಲೀಸರು ನಡೆಸಿದ ದಾಳಿಯಲ್ಲಿ 6 ಮಂದಿ ಸಿಕ್ಕಿಬಿದ್ದಿದ್ದು, ಅಕ್ರಮ ಚಟುವಟಿಕೆಗಳ ವಿರುದ್ಧ ಮುಂದೆಯೂ ಕಠಿಣ ಕ್ರಮ ಮುಂದುವರಿಯಲಿದೆ ಎಂದು ಪೊಲೀಸ್ ಇಲಾಖೆ ಸ್ಪಷ್ಟ ಸಂದೇಶ ನೀಡಿದೆ. ಕಳವಾರ ಅರುಣ್ ಜೊತೆ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887.
ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸ್ವದೇಶಿ ದ್ರಾಕ್ಷಿ ಬೆಳೆಯೋದ್ರಲ್ಲಿ ಇಡೀ ರಾಜ್ಯದಲ್ಲೇ ಮೆಚ್ಚುಗೆ ಪಡೆದಿದ್ದ ಇಲ್ಲೊಬ್ಬ ರೈತ ಬೇಡಿಕೆ ಕಡಿಮೆ ಆಗಿದ್ರಿಂದ ವಿದೇಶಿ ತಳಿಯ ದ್ರಾಕ್ಷಿ ಬೆಳೆ ಬೆಳೆಯೋದಕ್ಕೆ ಮುಂದಾಗಿ ಲಕ್ಷ ಸಂಪಾದನೆ ಮಾಡಿ ದಿಲ್ಖುಷ್ ಆಗಿದ್ದಾರೆ. ಇಷ್ಟಕ್ಕೂ ಅದ್ಯಾರು ಆ ವಿದೇಶಿ ತಳಿ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಹಚ್ಚ ಹಸಿರಿನ ಬಳ್ಳಿಗಳ ಮಧ್ಯೆ ಸ್ಟ್ರಾಬೆರಿ ಹಣ್ಣಿನಂತೆ ಮಿನುಗುತ್ತಿರುವ ಕೆಂಪಾದ ದ್ರಾಕ್ಷಿ ಗುಂಚಲುಗಳು. ಮತ್ತೊಂದೆಡೆ ದ್ರಾಕ್ಷಿ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಿ ಸಂತಸ ವ್ಯಕ್ತಪಡಿಸುತ್ತಿರುವ ರೈತ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವರ ಗ್ರಾಮದ ರೈತ ಕೆಆರ್ ರೆಡ್ಡಿ ಅವರ ತೋಟದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ವಿವಿಧ ತಳಿಯ ದ್ರಾಕ್ಷಿ ಬೆಳೆಯುವುದರಲ್ಲಿ ರಾಜ್ಯದಲ್ಲೇ ಹೆಸರು ಮಾಡಿದೆ. ಬೆಂಗಳೂರು ಬ್ಲೂ, ದಿಲ್ಖುಷ್, ಸೀಡ್ಲೆಸ್, ಶರತ್, ಕೃಷ್ಣ ಶರತ್ ಸೇರಿದಂತೆ ಹಲವು ತಳಿಗಳನ್ನ ಬೆಳೆಯುತ್ತಿದ್ದ ರೈತರು ಈಗ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಹೊಸ ತಳಿಗಳತ್ತ ಮುಖ ಮಾಡುತ್ತಿದ್ದಾರೆ. ಇದೇ ಸಾಲಿನಲ್ಲಿ ಅಜ್ಜವಾರ ಗ್ರಾಮದ ರೈತ ಕೆಆರ್ ರೆಡ್ಡಿ ಅಮೆರಿಕನ್ ತಳಿಯ ರೆಡ್ ಗ್ಲೋಬ್ ದ್ರಾಕ್ಷಿಯನ್ನು ಸುಮಾರು 5 ಎಕರೆ ಪ್ರದೇಶದಲ್ಲಿ ಬೆಳೆದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ರೆಡ್ ಗ್ಲೋಬ್ ದ್ರಾಕ್ಷಿ ತನ್ನ ಆಕರ್ಷಕ ಬಣ್ಣ, ಗಾತ್ರ ಮತ್ತು ಸಿಹಿ ರುಚಿಯಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನ ಪಡೆದುಕೊಂಡಿದೆ. ದೇಶೀಯ ಮಾರುಕಟ್ಟೆ ಮಾತ್ರವಲ್ಲದೆ ರಫ್ತು ಮಾರುಕಟ್ಟೆಯಲ್ಲೂ ಸಹ ಈ ತಳಿಯ ದ್ರಾಕ್ಷಿಗೆ ಉತ್ತಮ ಬೆಲೆ ದೊರೆಯುತ್ತಿರುವುದರಿಂದ ರೈತರು ಈ ಬೆಳೆ ಕಡೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ರೈತರಿಗೆ ಬೆಳೆ ಬಂದರೆ ಸಂತೋಷನೇ ಅಲ್ವಾ? ಇವತ್ತು ಒಳ್ಳೆಯ ಉತ್ತಮವಾದ ಬೆಳೆನೂ ಬಂದಿದೆ ಮತ್ತು ಬೆಲೆನೂ ಇದೆ. ಅದು ಯಾಕೆಂದರೆ ಈ ಸಾರಿ ಅಷ್ಟು ಟೆಂಪ್ರೇಚರ್, ಬೇಸಿಗೆಯಲ್ಲಿ ಏನು ಉಷ್ಣಾಂಶ ನಮಗೆ ಬಹಳ ವರ್ಷದಿಂದ ಇಷ್ಟೊಂದು ಉಷ್ಣಾಂಶಕ್ಕೆ ಹೋಗಿರಲಿಲ್ಲ. ಸುಮಾರು 37-38 ಡಿಗ್ರಿ ಹೋಗಿತ್ತು. ಅಂಥ ಟೈಮಲ್ಲೂ ನನ್ನ ತಮ್ಮಂದಿರು, ನಮ್ಮ ಮನೆಯವರೆಲ್ಲ ಸೇರಿ ಉತ್ತಮವಾಗಿ ಈ ದ್ರಾಕ್ಷಿ ಬೆಳೆ ಬೆಳೆದಿದ್ದಾರೆ. ಈಗ ಇದಕ್ಕೆ ಬಹಳ ಬೇಡಿಕೆನೂ ಇದೆ. ಅದರಿಂದ ನಾವು ಭಾಳ ನಮಗೆ ಸಂತೋಷ ಆಗ್ತದೆ. ಈಗ ಒಂದು kg 152 ರೂಪಾಯಿ ಕೊಟ್ಟಿದ್ದೀವಿ. ಈಗ ಇವರು ಕಾಶ್ಮೀರು ಮತ್ತು ಕಲ್ಕಟ್ಟ ಮತ್ತು ಒರಿಸ್ಸಾ ಈ ಕಡೆ ಕಟ್ ಮಾಡೋದಕ್ಕೆ ಈಗ ಇವತ್ತು ಬಂದಿದ್ದಾರೆ. ಇವತ್ತು ಒಳ್ಳೆಯ ಬೆಲೆ ಇದೆ ಮತ್ತು ಒಳ್ಳೆ ಬೆಳೆನೂ ಬಂದಿದೆ. ಅದು ಸರಿಯಾಗಿ ಈಗ ನಮ್ಮದು ಒಟ್ಟು 12 ಎಕರೆ ದ್ರಾಕ್ಷಿ ಇದೆ. ಅದರಲ್ಲಿ 8 ಎಕರೆ ರೆಡ್ ಗ್ಲೋಬ್ ಇದೆ. ಈಗ ನಾವು ಇದು ಹೊಸ ತಳಿ. ಮತ್ತು ನಾವು ಈಗ ಮಾಡಿರೋದೇ ಇದು ಸಿಸ್ಟಮ್ಮೇ ಹೊಸದಾಗಿ ಮಾಡಿದ್ದೀವಿ ನಾವು. ಇದು ಟೆಲಿ ಸಿಸ್ಟಮ್ ಅಂತಾರೆ. ಇದರಲ್ಲಿ ಒಳ್ಳೆ ಕ್ವಾಲಿಟಿನೂ ಬರ್ತೈತೆ, ಒಳ್ಳೆ ಬೆಳೆನೂ ಬರ್ತೈತೆ. ಅದರಿಂದ ನಾವು ಹೊಸದಾಗಿ ವಿದೇಶಗಳಲ್ಲಿ ಮಾತ್ರ ಬೆಳೀತಾ ಇದ್ರು. ಇದು ಅಮೇರಿಕಾ ಮತ್ತು ಬೇರೆ ಇಸ್ರೇಲು, ಬೇರೆ ಚೈನಾ ಈ ಕಡೆ ಬೆಳೀತಾಯಿದ್ರು. ಅದನ್ನು ನೋಡಿ ನಾವು ಹಿಂಗೆ ನಮ್ಮ IRH ಒಬ್ಬ ಸೈಂಟಿಸ್ಟು ಡಾಕ್ಟರ್ ಪ್ರಕಾಶ್ ಅಂತಿದ್ದಾರೆ, ಅವ್ರನ್ನ ಹೋಗಿ ಸಂಪರ್ಕ ಮಾಡಿದಾಗ 2014ನೇ ಇಸ್ವಿಯಲ್ಲಿ ನಾವು ಅವ್ರು ಸಂಪರ್ಕ ಮಾಡಿದಾಗ ಅವರು ಈ ಥರ ಮಾಡಿ, ಯಾರೂ ಮಾಡಿಲ್ಲ ನಮ್ಮ ಭಾಗದಲ್ಲಿ, ನಾವೇ ಆಗ ಮೊದಲನೇ ಬಾರಿ ಇದು ಮಾಡಿದ್ದು. ಕೆಲವು ಜನ ರೈತರು 10 ಗುಂಟೆ 15 ಗುಂಟೆಗೆ ಹಾಕ್ಕೊಂಡಿದ್ರು. ಇದು ನಾವು ಆವಾಗ ಧೈರ್ಯ ಮಾಡಿ ಡಾಕ್ಟ್ರು ನಮ್ಮ ಸೈಂಟಿಸ್ಟ್ ಹೇಳಿದಕ್ಕೋಸ್ಕರ 3 ಎಕರೆ ಮಾಡಿದ್ವಿ ಪ್ರಥಮವಾಗಿ 2015 ಇಸ್ವಿಯಲ್ಲಿ. 15ರಿಂದ ಇದುವರೆಗೂ 26, ಸುಮಾರು 11 ವರ್ಷ ಕಾಲ ಸತತವಾಗಿ ಬೆಳೆನೂ ಬರ್ತಾಯಿದೆ. ನಮ್ಮ ಬೆಲೆನೂ ನಮಗೆ 100 ರೂಪಾಯಿ ಕಡಿಮೆ ಯಾವತ್ತೂ ಮಾರಿಲ್ಲ ನಾವು. ಯಾವಾಗಲೂ 120, 30, 40 ವರ್ಷ 140 ರೂಪಾಯಿ ಕೊಟ್ಟಿದ್ವಿ. ಈ ಸಾರಿ 150-52 ರೂಪಾಯಿ ಇದೆ ಇವತ್ತು ಬೆಲೆ. ಒಳ್ಳೆ ಕ್ವಾಲಿಟಿನೂ ಇದೆ. ಇದು ಕೀಪಿಂಗ್ ಕ್ವಾಲಿಟಿ ಭಾಳ ದಿವಸ ಇರ್ತೈತೆ. ಈ ವ್ಯಾಪಾರಸ್ಥರು ತಗೊಂಡೋದ್ರೆ ಅವ್ರಿಗೂ ಲಾಸ್ ಆಗೋದಿಲ್ಲ. ಮತ್ತು ಅವ್ರ ಹತ್ರ ತಗೊಂಡೋಗಿ ಮಾರಾಟ ಮಾಡ್ತಾರಲ್ವ ಈ ಸಣ್ಣ ವ್ಯಾಪಾರಸ್ಥರು, ಅವ್ರಿಗೂ ಲಾಸ್ ಆಗೋದಿಲ್ಲ. 20 ದಿವಸ ದ್ರಾಕ್ಷಿ ಯಾವುದೇ ಕೆಡದಂಗೆ, ಯಾವುದೇ ಹಾಳಾಗ್ದಂಗೆ ಇರ್ತೈತೆ. ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ? ಒಂದು ಎಕರೆಗೆ ಈಗ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ
ಒಂದು ಲಕ್ಷ ಬರ್ತಾ ಇದೆ ಈಗ. ಇದು 1.5 ಲಕ್ಷ ಬರ್ತಾ ಇದೆ ಈಗ. ಲೇಬರ್ಸ್ ಎಲ್ಲ ಜಾಸ್ತಿ ಆಯಿತು, ಪೆಸ್ಟಿಸೈಡ್ಸ್ ಜಾಸ್ತಿ ಆಯಿತು, ಎಲ್ಲ ತುಂಬ ಇದಾಗಿದ್ದರಿಂದ ಖರ್ಚು ಜಾಸ್ತಿ ಬರ್ತಾ ಇದೆ ಈಗ. ಮೊದಲೆಲ್ಲ ಭಾಳ ಕಡಿಮೆ ಬರ್ತಾ ಇತ್ತು, ಈಗ ಜಾಸ್ತಿ 1.5-2 ಹತ್ರ 2 ಲಕ್ಷವರೆಗೂ ಬರ್ತೈತಿ. ಈ ಮಳೆ ಏನೋ ಜಾಸ್ತಿ ಆದರೆ ಹೆಚ್ಚಿನ ಔಷಧಿ ಸಿಂಪಡಣೆ ಮಾಡಬೇಕಾಗುತ್ತೆ. ಆದ್ದರಿಂದ ನಮಗೆ ಅದು ವಾತಾವರಣದ ಮೇಲೇನೂ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಬಿಸಿ ಜಾಸ್ತಿ ಆದರೆ ಕ್ರಿಪ್ಸ್ ಜಾಸ್ತಿ ಆಗುತ್ತೆ, ಮೈಟ್ಸ್ ಜಾಸ್ತಿ ಆಗುತ್ತೆ, ಅದಕ್ಕೆಲ್ಲ ಔಷಧಿ ಹೊಡ್ಕೊಬೇಕಾಗುತ್ತೆ. ಅವೆಲ್ಲ ತುಂಬ ಬೆಲೆ ಜಾಸ್ತಿ ಇದೆ. ಅದರಿಂದ ಅದು ನಾವು ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ. 1.5-2 ಲಕ್ಷವರೆಗೂ ಬರ್ತಾಯಿದೆ. ಈ ಮಧ್ಯೆ ಗೊಬ್ಬರ ಜಾಸ್ತಿ ಆಗಿದೆ. ಗೊಬ್ಬರ ನಾವು ಒಂದು ಟ್ಯಾಕ್ಟ್ರ್ ಮೊದಲು 1,000 ರೂಪಾಯಿಗೆ ಹೊಡ್ಕೊತಾ ಇದ್ವಿ. ಈಗ ಸುಮಾರು ನಾವು ಪುಟ್ಬರ್ತಿ ಆಂಧ್ರ ಪ್ರದೇಶ ಕಡೆಯಿಂದ ತರಿಸ್ತೀವಿ. 36,000 ರೂಪಾಯಿ ಆಗಿದೆ ಒಂದು ಲಾರಿ ಗೊಬ್ಬರ. ಪ್ರತಿಯೊಂದು ಫರ್ಟಿಲೈಸರ್ ಜಾಸ್ತಿ ಆಗಿದೆ, ಪೆಸ್ಟಿಸೈಡ್ ಜಾಸ್ತಿ ಆಗಿದೆ, ಅದರಿಂದ ಜಾಸ್ತಿ ಬರ್ತಾ ಇದೆ. ಇನ್ನು ರೈತ KR ರೆಡ್ಡಿ ಕೇವಲ ಕೃಷಿಯಲ್ಲದೆ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದು, ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಆದರ್ಶವಾಗಿ ಪಡೆದುಕೊಂಡು ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಯಶಸ್ಸು ಸಾಧಿಸುತ್ತಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಈ ರೆಡ್ ಗ್ಲೋಬ್ ದ್ರಾಕ್ಷಿ ತೋಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗುತ್ತಿದೆ. ಕಡಿಮೆಯಾಗುತ್ತಿರುವ ಸಾಂಪ್ರದಾಯಿಕ ದ್ರಾಕ್ಷಿ ತಳಿಗಳ ಬೇಡಿಕೆಯ ನಡುವೆಯೂ ಸಹ ಹೊಸ ತಳಿಯ ಬೆಳೆಗಳತ್ತ ಮುಖ ಮಾಡಿ ಯಶಸ್ಸು ಕಂಡಿರುವ KR ರೆಡ್ಡಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಮಾರುಕಟ್ಟೆಯ ಬೇಡಿಕೆಯನ್ನು ಅರಿತು ಬೆಳೆ ಆಯ್ಕೆ ಮಾಡಿಕೊಂಡರೆ ಕೃಷಿಯಲ್ಲೂ ಸಹ ಉತ್ತಮ ಆದಾಯ ಗಳಿಸಬಹುದು ಎಂಬುದನ್ನ ತಮ್ಮ ಸಾಧನೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಯಾಕೆಂದರೆ ಇದು ಬೆಳೆ ಅಷ್ಟು ಸುಲಭವಾಗಿ ಬೆಳೆಯುವಂಥದ್ದಲ್ಲ. ಬಟ್ ಇದು ಸ್ಟಾರ್ಟಿಂಗು ಗಿಡ ನಾವೇನು ಭೂಮಿಗೆ ಹಾಕ್ತೀವಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಅದು ಒಂದು 2 ವರ್ಷ ಇದೆಯಲ್ಲ, ಅದು ಕ್ರಿಟಿಕಲ್. ಏನೋ ಕವರ್ ಮಾಡೋವಂಥದ್ದು ಇದೆಯಲ್ಲ, ಅದು ತುಂಬಾ ರೈತರಿಗೆ ಸಮಸ್ಯೆ ಅದೊಂದೇ. ಅದು ಯಾಕಂದರೆ ಗ್ರಾಫ್ಟಿಂಗ್ ಮಾಡಿದಾಗ ಅದು ಅಂಟು ಸಕ್ಸಸ್ ಆಗಿರೋದಿರ್ಬೋದು, ಆ ಗ್ರಾಫ್ಟಿಂಗ್ ಮಾಡಿದಾಗ ಅದು ಜೈಂಟು ಕೂಡೋದಿರ್ಬೋದು, ತುಂಬ ಕಷ್ಟ ಇದೆ. ಪಾಪ ಎಲ್ಲ ರೈತರು ಹಾಕಿರ್ತಾರೆ, ಅದು ಸಕ್ಸಸ್ ಮಾಡೋದು ಕಷ್ಟ ಇದೆ. ಅದು ಕಾರಣಾಂತರಗಳಿಂದ ಒಂದೊಂದು ರೀತಿ ಇದಾಗ್ಬಿಟ್ಟು ಆ ತಿರ್ಗಿ ಮತ್ತೆ ಗಿಡ ಹೋಗ್ಬಿಡುತ್ತೆ. ಅದು ಕವರ್ ಮಾಡ್ಕೊಂಡಾಗ ತಿರ್ಗಿ ಆಮೇಲೆ ಬೆಳೆ ಮಾಮೂಲಿ ಏನು ನಾವು ತೋಟದಲ್ಲಿ ಒಂದು ಆವ್ರೇಜ್ ಆಗಿ ಬೆಳೆ ಬಿಟ್ಕೊಂಡು ಬರ್ತಾಯಿದ್ರೆ ವರ್ಷನೂ ಬರುತ್ತೆ. ಬಟ್ ಏನಪ್ಪ ಅಂತಂದರೆ ಇದು ಬೇರೆ ದ್ರಾಕ್ಷಿಗಳ ಥರ ಅಲ್ಲ. ಫಾರ್ ಎಕ್ಸಾಂಪಲ್ಲು ಬೆಳಗಿನ ಜಾವ ಒಂದು 9 ಗಂಟೆ ತನಕ ಒಂದು ತಿನ್ನಿಂಗು ಅಂತೇಳಿ ಮಾಡ್ತೀವಿ. ಆ ತಿನ್ನಿಂಗ್ ಸ್ಟೇಜಲ್ಲಿ ಆ ಬಂಚಸ್ಸು ಮುಟ್ಟುವಂಗಿಲ್ಲ ಯಾರೇ ಆಗಲಿ. ಏನಾದರೂ ಕೈಯಲ್ಲಿ ನಾವು ಅದು ಫಿಂಗರ್ ಇದು ಮಾಡಿದ್ದೀವಿ ಅಂದರೆ ಅದು ಬರ್ನಿಂಗ್ ಆಗಿಬಿಡುತ್ತೆ. ಸನ್ ಬರ್ನು ಅಂತೇಳಿ ಹೇಳ್ತಾರೆ, ಅದನ್ನು ಬರ್ನಿಂಗ್ ಆಗಿರುತ್ತೆ. ಆದ್ದರಿಂದ ಈಗ ತಿನ್ನಿಂಗವರು ಮಹಾರಾಷ್ಟ್ರ ಬೆಳಗಾಂ ಕಡೆಯಿಂದ ಬರ್ತಾರೆ. ಬಂದಾಗ ಅವರು 10 ಗಂಟೆ ತನಕ ಅವ್ರು ಖಾಲಿಯಾಗಿ ನಾವು ಕುಂತರ್ಸ್ಕೊಂಡಿದ್ದು ಅವ್ರಿಗೆ ತಿಂಡಿ ಕೊಟ್ಟು 10 ಗಂಟೆಯ ಮೇಲೆ ಅದು ತಿನ್ನಿಂಗು ಅಂತೇಳಿ ಮಾಡೋಕ್ಕೆ ಹಿಡಿತೀವಿ. ಅದು ಸಂಜೆ ತಿರ್ಗಿ 5 ಗಂಟೆಗೆ ಬಿಟ್ಬಿಡ್ಬೇಕು. 5 ಗಂಟೆ ಮೇಲೆ ತಿರ್ಗಿ ಮತ್ತೆ ಅದನ್ನು ಮುಟ್ಟುವಂಗಿಲ್ಲ. ಈ ರೀತಿ ಎಲ್ಲನೂ ಒಂಥರ ಸಿಸ್ಟಮ್ಯಾಟಿಕ್ಕಾಗಿ ಇದು ಮಾಡ್ಕೊಂಡು ಹೋದಾಗ ಮಾತ್ರ ಸಕ್ಸಸ್ಸು. ಇಲ್ಲಾಂದರೆ ತುಂಬ ರೈತರು ಲಾಸ್ ಆಗಿದ್ದಾರೆ, ಒಡೆದಾಕಿರೋರು ಇದ್ದಾರೆ ನಮ್ಮ ತಾಲೂಕಲ್ಲಿ. ತಾಳ್ಮೆಯಿಂದ ಅದನ್ನು ತಗೊಂಡು ವರ್ಷನೂ ಅದೊಂದು ಸಾರಿ ಸ್ಟಾರ್ಟಿಂಗ್ ಕಡಿಮೆ ಬರುತ್ತೆ. ನಾವು ಆ ಕಡಿಮೆ ಬಂದಾಗ ಸಮೇತನೂ ಅದಕ್ಕೆ ಏನು ಬಂಡವಾಳ ಕೊಡಬೇಕು ಅಷ್ಟು ಕೊಡಬೇಕು, ಮೇಂಟೆನೆನ್ಸ್ ಓದ್ತಾ ಇದೆ. ಮುಂದೆ ಒಂದಿನ ಯಾವತ್ತೂ ಅದರಿಂದ ಅನುಕೂಲ ಪಡ್ತಾರೆ, ಅದು ಮೋಸ ಆಗಲ್ಲ. ಬಟ್ ಏನಪ್ಪ ಅಂತಂದರೆ ತಾಳ್ಮೆಯಿಂದ ಕ್ರಾಪ್ಸ್ ಜಾಸ್ತಿ ಬಿಟ್ಕೊಳ್ಳದೆ ಒಂದು ಆವ್ರೇಜ್ ಆಗಿ ಒಂದು ಎಕರೆಗೆ 10-12 ಟನ್ ದ್ರಾಕ್ಷಿ ಬೆಳ್ಕೊಂಡ್ರೆ ಅದು ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಲ್ಲರು ಎಲ್ಲ ಕೊಡುತ್ತೆ. ರೇಟೂ ಹಂಗೆ ಕೊಡ್ತಾರೆ. ನಾವು ತಗೊಂಡು ಹೋಗ್ಬಿಟ್ಟು 15 ಟನ್ನು 20 ಟನ್ನು ಬೆಳ್ಕೊಂಡ್ಬಿಟ್ಟು ಅದ್ರಲ್ಲಿ ಕ್ವಾಲಿಟಿ ಕಲ್ಲರ್ ಇರೋಲ್ಲ. ಅದು ರೆಡ್ ಲೋಬೆ, ಇದು ರೆಡ್ ಲೋಬೆ ಅಂತೇಳಿ ನಮ್ಮ ಚೆನ್ನಾಗಿ ಬೆಳೆಯೋನಿಗೆ ಒಂದೇ ಆಗುತ್ತೆ, ಬೆಳೆದೇ ಇರೋನಿಗೂ ಒಂದೇ ಆಗಿಬಿಡುತ್ತೆ. ಆವಾಗ ರೇಟಲ್ಲಿ ಕಡಿಮೆ ಆಗಿಬಿಟ್ಟು ಸರ್ ನಾವು 80ಕ್ಕೆ ಮಾಡಿದ್ರಿ 60ಕ್ಕೆ ಮಾಡಿದ್ರಿ ಅಂತ ಹೇಳೋರು ಇರ್ತಾರೆ. ಆದ್ದರಿಂದ ಅದೊಂದು ಸಿಸ್ಟಮ್ಯಾಟಿಕ್ಕಾಗಿ ಎಷ್ಟು ನಾವು ಅದರಲ್ಲಿ ಬಿಟ್ಕೊಳ್ಬೇಕು ಅಷ್ಟು ಬಿಟ್ಕೊಂಡು ಬೆಳ್ಕೊಂಡು ಹೋದರೆ ಅದ್ರ ಪ್ರತಿಫಲ ಇದ್ದೇ ಇರುತ್ತೆ. ರೆಡ್ ಗ್ಲೋಬ್ ಬೆಳೆಯುವಂಥ ರೈತರಿಗೆ ಏನು ಸಲಹೆ ಕೊಡ್ತೀರಿ ಸರ್? ರೆಡ್ ಗ್ಲೋಬ್ ಬೆಳೆಯುವಂಥ ರೈತರಿಗೆ ಅಂದರೆ ಇದು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಒಂದು ವರ್ಷದಲ್ಲಿ 12 ತಿಂಗಳಲ್ಲಿ ಇದು ನಾವು ಬೆಳಿಬೇಕಾಗಿರೋದು 6 ತಿಂಗಳು. ಆ 6 ತಿಂಗಳಲ್ಲಿ ಈಗ ನಮ್ಮ ರೈತರು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಏನಾಗ್ಬಿಟ್ಟಿದ್ದಾರೆ ಅಂತಂದರೆ, ಈಗ ನ್ಯಾಚುರಲ್ ಆಗಿ ಕ್ರಾಪ್ ಇದು ಸ್ವಲ್ಪ ಬರೋದು ಕಡಿಮೆ ಆಗುತ್ತೆ. ಬರದಿದ್ದಾಗ ಈ ಸಬ್ಬು ಅಂತೇಳಿ ಮಾಡ್ಕೊಂಡಿದ್ದಾರೆ, ಅದು ಒಳ್ಳೆ ವಾತಾವರಣ ಅಲ್ಲ. ಅದೇನೋ ಕ್ರಾಪ್ ಇಲ್ಲ ಅಂತೇಳಿ ಮಾಡ್ಕೊತಾರೆ. ಆದ್ರೂ ಒಂದು ಆವ್ರೇಜ್ ಆಗಿ ಬಿಟ್ಕೊಂಡು ಮಾಡಿದ್ರೆ ಸರೋಗುತ್ತೆ, ಸಬ್ಬಲ್ಲಿ ಬಂದ್ಬಿಡುತ್ತೆ. ಅದೆಲ್ಲ ಅದೇನೋ ಹೇಳ್ತಾರಲ್ಲ ಸರ್, ಈಗ ಒಂದು ಹೆಣ್ಣಿಗೆ
6 ತಿಂಗಳಿಗೆ ಮಗು ಹುಟ್ಬಿಟ್ಟಾಗ ಮಗು ಎಷ್ಟು ಡೆವಲಪ್ ಆಗಿರುತ್ತೆ. ಅದೇ ನೀವು 9 ತಿಂಗಳು ಹೊಟ್ಟೆಯಲ್ಲಿ ಸಾಕಿಬಿಟ್ಟು ಮಗು ಈಚೆ ಬಂದರೆ ಹೆಂಗಿರುತ್ತೆ. ಇದು 3 ತಿಂಗಳದು ಸಬ್ಬು ಅನ್ನೋದು 3ರಿಂದ 4 ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿಬಿಟ್ಟು ಮಗು ಎತ್ತಪ್ಪ ಅಂದ. ಆದ್ದರಿಂದ ಅದ್ರದ್ದು ಮೇಲೆ ಜಾಸ್ತಿ ರೈತರು ಹೋಗದೆ ಸ್ವಲ್ಪ ಕಡ್ಡಿಯಲ್ಲಿ ನ್ಯಾಚುರಲ್ ಏನು ಬರುತ್ತೆ ಅದರಲ್ಲಿ ಹೋದಾಗ ಅದು ಕ್ವಾಂಟಿಟಿ ಕಲ್ಲರು ಎಲ್ಲ ಚೆನ್ನಾಗಿರುತ್ತೆ. ಬಟ್ ಮಾರ್ಕೆಟಿಂಗ್ ಕಳಿಸಿರೋ ಕಡೆನೂ ಅದೇ ರೀತಿ ಚೆನ್ನಾಗಿದೆ ಅನ್ನೋದು ಬರ್ತದೆ. ಈ ಸಬ್ಬಲ್ಲಿ ಕಳಿಸ್ಕೊಟ್ಟು ಕ್ವಾಲಿಟಿ ಇಲ್ಲ ಅಂತೇಳಿ ಆ ಕಡೆಯಿಂದ ಕಂಪ್ಲೇಂಟ್ ಬಂದಿರುವಂಥ ಸುಮಾರು ಇದೆ. ಅದಕ್ಕೋಸ್ಕರ ಸೊಬ್ಬದು ಕಡಿಮೆ ಮಾಡ್ಕೊಳ್ಳಿ, ಬಂದರೂ ಸಮೇತ ಒಂದು ಆವ್ರೇಜ್ ಕ್ರಾಪ್ ಬಿಟ್ಕೊಳ್ಳಿ ರೈತರು ದಯವಿಟ್ಟು. ಅದನ್ನು ಕಲ್ಲರ್ ಮಾಡ್ಕೊಳ್ಳಿ, ಮಾಡಿದಾಗ ಅದು ಕ್ವಾಲಿಟಿ ಕಲ್ಲರು ಚೆನ್ನಾಗಿ ಬಂದಾಗ ಚೆನ್ನಾಗಿ ಬೆಳೆದವ್ರಪ್ಪ ಅನ್ನೋದೊಂದು ಬರುತ್ತೆ. ಇಲ್ಲ ಅಂತಂದರೆ ಕ್ವಾಲಿಟಿ ಹಾಳಾಯಿತು ಅಂದರೆ ಎಲ್ಲ ಬೆಳೆದಿರೋನಿಗೂ ಒಂದೇ ಇದಾಗ್ಬಿಡ್ತದೆ, ಬೆಳೆದೇ ಇರೋನಿಗೂ ಒಂದೇ ಆಗಿಬಿಡುತ್ತೆ. ದಯವಿಟ್ಟು ರೈತರು ಇದೊಂದು ಪಾಲನೆ ಮಾಡಿದ್ರೆ ಸಂತೋಷ. ರೆಡ್ ಗ್ಲೋಬ್ಗೆ ಏನು ರೋಗ ಬರುತ್ತೆ ಸರ್? ರೆಡ್ ಗ್ಲೋಬ್ಗೆ ಆ್ಯಕ್ಚುಲಿ ಡೌನಿನೂ ಬರುತ್ತೆ, ಬಟ್ ಡೌನಿ ಅಷ್ಟೊಂದು ಮೇಜರ್ ಇರಲ್ಲ ಸರ್. ಅದಕ್ಕೆ ಆಂಥ್ರಾಕ್ನೋಸು, ಈ ತುಕ್ಕು ರೋಗ ಅಂತ ಬರುತ್ತೆ. ಆ ತುಕ್ಕು ರೋಗ ಎಲೆಗೆ ಬಂತು ಅಂದರೆ ಎಲೆ ಕಂಪ್ಲೀಟ್ ಹೋಗ್ಬಿಡುತ್ತೆ. ಆ ಎಲೆ ಹೋಯ್ತು ಅಂತಂದರೆ ನಾವು ತಿರ್ಗಿ ಮತ್ತೆ ಕಲ್ಲರ್ ಬರಲ್ಲ, ಇಂಪಾರ್ಟೆಂಟು. ಅದಕ್ಕೋಸ್ಕರ ಎಲೆನೂ ಉಡಿಸ್ಕೊಳ್ಬೇಕು. ಈ ಕಡೆ ಕಾಯಿನೂ ಡೌನಿಗೆ ಪೌಡ್ರಿಗೆ ತಿರ್ಗಿ ಪೌಡ್ರಿ ಇದೂ ಜಾಸ್ತಿ ಇರುತ್ತೆ. ರೆಡ್ ಗ್ಲೋಬ್ ಎಲೆ ಅದು ಎಲೆನೇ ಮಂದ ಬರುತ್ತೆ. ಆ ಎಲೆ ಮಂದ ಬರೋದ್ರಿಂದ ಪೌಡ್ರಿ ಅಟ್ಯಾಕ್ ಆಗುತ್ತೆ. ತಿರ್ಗಿ ಅದ್ರ ಜೊತೆ ಇನ್ನು ಎಲ್ಲ ತೋಟಗಳಲ್ಲೂ ಮಿಲಿ ಬಗ್ಗು ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದನ್ನು ಅವಾಯ್ಡಲ್ಲಿ ಇಟ್ಕೊಳ್ಬೇಕು. ಯಾವುದೇ ಒಬ್ಬ ರೈತನಾಗಲಿ ಮಿಲಿ ಬಗ್ ಬಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಆ ಹೆಣ್ಣು ಆ ಬಂಚು ಕೊಯ್ಯಲ್ಲ, ಯಾರೇ ವ್ಯಾಪಾರಸ್ಥ ಆಗಲಿ. ಅದರಿಂದ ಇದಕ್ಕೊಂದು ಸ್ವಲ್ಪ ಡಿಸೀಸ್ ಜಾಸ್ತಿನೇ ಇರುತ್ತೆ. ಅದನ್ನು ಟೈಮ್ ಅನುಸಾರವಾಗಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು. ಒಟ್ಟಾರೆ ಬೆಂಗಳೂರು ಬ್ಲೂ ದ್ರಾಕ್ಷಿಯಿಂದ ಅಮೆರಿಕನ್ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯತ್ತ ಮುಖ ಮಾಡಿದ್ದ ಅಜ್ಜವರ ರೈತ ಕೆಆರ್ ರೆಡ್ಡಿ ಕೃಷಿಯಲ್ಲಿ ಹೊಸ ಪ್ರಯೋಗ ಮಾಡಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದು ಜಿಲ್ಲೆಯ ರೈತ ಸಮುದಾಯಕ್ಕೆ ಹೊಸ ಸ್ಫೂರ್ತಿಯಾಗಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಖಾಸಗಿ ಬಸ್ಗಳ ಅತಿರೇಕತನಕ್ಕೆ ಸಾಕ್ಷಿಯಾಗಿ ವಿದ್ಯಾರ್ಥಿಗಳು ಖಾಸಗಿ ಬಸ್ನ ಟಾಪ್ ಮೇಲೆ ಪ್ರಯಾಣಿಸುತ್ತಿದ್ದ ಕುರಿತು ವರದಿ ಪ್ರಸಾರ ಮಾಡಲಾಗಿತ್ತು. ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ರಸ್ತೆಗಿಳಿದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರ ಜೀವದ ಜೊತೆ ಆಟವಾಡುತ್ತಿದ್ದ ಖಾಸಗಿ ಬಸ್ಗಳ ವಿರುದ್ಧ ಚಿಂತಾಮಣಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ರಸ್ತೆಗಿಳಿದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇತ್ತೀಚೆಗೆ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಬಸ್ಸಿನ ಟಾಪ್ ಮೇಲೆ ಕುಳಿತು ಪ್ರಯಾಣಿಸುತ್ತಿದ್ದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಕುರಿತು ಎಂಎಂಟಿವಿ ವಾಹಿನಿಯಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೇತೃತ್ವದ ತಂಡ ಚಿಂತಾಮಣಿ ವ್ಯಾಪ್ತಿಯಲ್ಲಿ ದಿಢೀರ್ ಪರಿಶೀಲನೆ ನಡೆಸಿತು. ಕಾರ್ಯಾಚರಣೆ ವೇಳೆ ನಿಯಮ ಉಲ್ಲಂಘಿಸಿ ಬಸ್ನ ಟಾಪ್ ಮೇಲೆ ಪ್ರಯಾಣಿಕರನ್ನು ಕೂರಿಸಿಕೊಂಡಿದ್ದ ಬಸ್ಗಳನ್ನು ತಡೆದು ನಿಲ್ಲಿಸಿದ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಸ್ಥಳದಲ್ಲೇ ನಿಯಮ ಉಲ್ಲಂಘಿಸಿದ ಬಸ್ಗಳಿಗೆ ಭಾರೀ ಪ್ರಮಾಣದ ದಂಡ ವಿಧಿಸಿದರು. ರಾಜಾ ಅದು ಗಲಾಟೆ ಇದೆ, ಅದು ರೈತರು ಯಾಕ್ರಿ ಗಡ್ರಿ ಯಾವ್ದಾರು ಯಾಕೆ ಚೆನ್ನಾಗಿ ಫುಲ್ ಮಾಡ್ತೀರಾ? ಹೆಸರು ವಾರ ಕೊಡಬೇಕು. ನಿಂದ ಕೆಟ್ಟೋಗಿತ್ತಾ?
ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಎಷ್ಟು ಲಿಮಿಟ್ ಇದೆ 50 ಸೀಟ್ ಹಾಕಿ. ಮತ್ತೆ ಸ್ಕೂಲ್ ಮಕ್ಕಳಿಗೆ ಮೇಲೆ ಹಚ್ಚೋದು ಫುಟ್ಬಾಲ್ ಮ್ಯಾಚ್ ಮಾಡಿದ್ರೆ ಖಂಡಿತ ಮತ್ತೆ ಆಕ್ಷನ್ ತಗೊಳ್ತೀನಿ. ನೀವು ನಡೆಸಿದ್ದಾಗ್ತವೆ ನಡೆದಿದ್ದು ನೀವು ಪರ್ಮಿಟ್ ಕ್ಯಾನ್ಸಲ್ ಆಗುತ್ತೆ ಆಯ್ತಾ. ಯಾವುದೇ ಕಾರಣಕ್ಕೂ ನಿಮ್ಗೆ ಪರ್ಮಿಟ್ ಕೊಟ್ಟು ಕೊಡ್ತಕ್ಕಿಲ್ಲ ಆಯ್ತಾ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಿಂತಾಮಣಿ ಸಾರಿಗೆ ಇನ್ಸ್ಪೆಕ್ಟರ್ ಮೊಹಮ್ಮದ್ ಹುಸೈನ್, ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳಲ್ಲಿ ನಿಯಮ ಮೀರಿ ಪ್ರಯಾಣಿಕರನ್ನು ಕರೆದೊಯ್ಯುವ ಬಗ್ಗೆ ನಿರಂತರ ಪರಿಶೀಲನೆ ನಡೆಸಲಾಗುತ್ತಿದೆ. ಈಗಾಗಲೇ ನಿಯಮ ಉಲ್ಲಂಘಿಸುವ ಬಸ್ಗಳಿಗೆ ಹಲವು ಬಾರಿ ವಾರ್ನಿಂಗ್ ನೀಡಲಾಗಿದ್ದು, ಚೆಕ್ ರಿಪೋರ್ಟ್ ಕೂಡ ಇಶ್ಯೂ ಮಾಡಲಾಗಿದೆ. ನಿನ್ನೆ ಬಸ್ಸೊಂದರ ಟಾಪ್ ಮೇಲೆ ಶಾಲಾ ಮಕ್ಕಳು ಪ್ರಯಾಣಿಸುತ್ತಿದ್ದ ವಿಷಯ ಮಾಧ್ಯಮಗಳ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಅಂತಹ ಬಸ್ಗಳನ್ನು ಪತ್ತೆ ಹಚ್ಚಿ ಇಂದಿನಿಂದಲೇ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಾಡ್ತಾ ಇದ್ದೀವಿ. ಎಲ್ಲ ಖಾಸಗಿ ಬಸ್ಗಳಾಗಲಿ ಸರ್ಕಾರಿ ಬಸ್ಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರು ಟಾಪ್ ಮೇಲೆ ಹತ್ತುತ್ತಾರೆ ಆ ಬಸ್ಗಳಿಗೆ ನಾವಾಗಲೇ ಪರಿಶೀಲನೆ ಮಾಡೋರಿಗೆ ಅನೇಕ ಬಾರಿ ವಾರ್ನಿಂಗ್ ಮಾಡಿದ್ದೀವಿ. ಮತ್ತು ಈಗಾಗಲೇ ಅವರಿಗೆ CR ರಿಪೋರ್ಟ್, ಚೆಕ್ ರಿಪೋರ್ಟ್ ಇಶ್ಯೂ ಮಾಡಿದ್ದೀವಿ. ಅನೇಕ ಬಾರಿ ದಂಡ ಕೂಡ ಆಗಿದೆ. ಮತ್ತು ಬಸ್ಗಳಲ್ಲಿ ಯಾವುದೇ ಸಾಕು ಪ್ರಾಣಿಗಳು ಹಾಕೋದಿಲ್ಲ ಅವರು. ಈಗಾಗಲೇ ನಿನ್ನೆ ನಮಗೆ ಮಾಹಿತಿ ಬಂದಾಗೆ ಯಾವುದೋ ಒಂದು ಬಸ್ಸಲ್ಲಿ ಒಂದು ಸ್ಕೂಲ್ ಮಕ್ಕಳು ಮೇಲೆ ಹತ್ತಿರ್ತಕ್ಕಂಥ ಒಂದು ದೃಶ್ಯಗಳು ತಮ್ಮ ಮಾಧ್ಯಮ ಗೊತ್ತಾಗಿದೆ. ಸೊ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿ ಆ ಬಸ್ನ ನಾನು ಇವಾಗಲೇ ನೋಡ್ತಾ ಇದ್ದೀನಿ. ಸೊ ಈಗ ಕೂಡಲೇ ಬಸ್ಸಿಗೆ ಇವತ್ತು ನಾವು ಅದನ್ನ ಮತ್ತೆ ಎಲ್ಲಾದರೂ ಭರವಸೆ ಬಂದಲ್ಲಿ ಸಿಕ್ಕರೆ ಅದಕ್ಕೆ ನಾವು ಕಠಿಣ ಕ್ರಮ ಜರುಗಿಸಿದ್ವಿ ಇವತ್ತಿಂದನೇ. ಇಲ್ಲಿವರೆಗೆ ನಾವು ಎಲ್ಲ ಈ ಒಂದು ಚಿಂತಾಮಣಿ ವ್ಯಾಪ್ತಿಯಲ್ಲಿ, ನಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಯಾವುದೇ ಆ ಥರ ಬಸ್ಗಳ ಮೇಲೆ ಜನರನ್ನ ತುಂಬಿಸ್ಕೊಂಡು ಆಚರಣೆ ಮಾಡಲಿಕ್ಕೆ ಯಾವುದೋ ಅವಕಾಶ ಕೊಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಪ್ರವರ್ತ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ಕಾರ್ಯಾಚರಣೆಯು ಸಾರ್ವಜನಿಕರ ವಲಯದಲ್ಲಿ ಶ್ಲಾಘನೆಗೆ ಪಾತ್ರವಾಗಿದ್ದು, ಮುಂದಿನ ದಿನಗಳಲ್ಲಾದರೂ ಖಾಸಗಿ ಬಸ್ಗಳು ಮನಬಂದಂತೆ ವರ್ತಿಸುವ ರೀತಿಗೆ ಬ್ರೇಕ್ ಬೀಳಲಿದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು,
ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹಲವು ವರ್ಷಗಳಿಂದ ಸಾರ್ವಜನಿಕ ಸ್ಮಶಾನದ ಕೊರತೆಯಿಂದ ಎದುರಾಗುತ್ತಿದ್ದ ಸಮಸ್ಯೆಗೆ ಕೊನೆಗೂ ಪರಿಹಾರ ದೊರೆತಿದೆ. ಇಲ್ಲೊಂದು ಗ್ರಾಮದ ಯುವಕರ ನಿರಂತರ ಹೋರಾಟದ ಫಲವಾಗಿ ಎಲ್ಲಾ ಸಮುದಾಯಗಳಿಗೂ ಬಳಸಲು ಅನುಕೂಲವಾಗುವಂತೆ ರುದ್ರಭೂಮಿಯನ್ನು ಗುರುತಿಸಿ ಒತ್ತುವರಿ ತೆರವುಗೊಳಿಸಲಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಕೊಳ್ಳೂರು ಹೊಸ ಬಡಾವಣೆಯಲ್ಲಿ ಹಲವು ವರ್ಷಗಳಿಂದ ಸಾರ್ವಜನಿಕ ಸ್ಮಶಾನದ ಕೊರತೆಯಿಂದ ಎದುರಾಗುತ್ತಿದ್ದ ಸಮಸ್ಯೆಗೆ ಕೊನೆಗೂ ಪರಿಹಾರ ದೊರೆತಿದೆ. ಗ್ರಾಮದ ಯುವಕರ ನಿರಂತರ ಹೋರಾಟದ ಫಲವಾಗಿ ಎಲ್ಲಾ ಸಮುದಾಯಗಳಿಗೂ ಬಳಸಲು ಅನುಕೂಲವಾಗುವಂತೆ ರುದ್ರಭೂಮಿಯನ್ನ ಗುರುತಿಸಿ ಒತ್ತುವರಿ ತೆರವುಗೊಳಿಸಲಾಗಿದೆ. ಕೊಳ್ಳೂರು ಹೊಸ ಬಡಾವಣೆಯಲ್ಲಿ ಇದುವರೆಗೆ ಯಾವುದೇ ಸಮುದಾಯಕ್ಕೆ ಪ್ರತ್ಯೇಕ ಅಥವಾ ಸಾರ್ವಜನಿಕ ಸ್ಮಶಾನ ವ್ಯವಸ್ಥೆ ಇರಲಿಲ್ಲ. ಈ ಹಿನ್ನೆಲೆ ಗ್ರಾಮದ ಕೆಲ ಯುವಕರು ಸುಮಾರು 1 ವರ್ಷದ ಹಿಂದೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿ ಸ್ಮಶಾನ ಜಾಗವನ್ನು ಗುರುತಿಸಿ ಒತ್ತುವರಿ ಇದ್ದಲ್ಲಿ ತೆರವುಗೊಳಿಸುವಂತೆ ಒತ್ತಾಯಿಸಿದರು. ಆದರೆ ಅಧಿಕಾರಿಗಳಿಂದ ಸಮರ್ಪಕ ಸ್ಪಂದನೆ ಸಿಗದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕೋಲಾರ ಲೋಕಾಯುಕ್ತ ಕಚೇರಿಗೆ ದೂರು ನೀಡಲಾಗಿತ್ತು. ಇದರ ನಂತರ ಅಧಿಕಾರಿಗಳು ಕ್ರಮ ಕೈಗೊಂಡು ಕೊಳ್ಳೂರು ಗ್ರಾಮದ ಸರ್ವೆ ನಂಬರ್ 26ರಲ್ಲಿ ಇರುವ 12 ಗುಂಟೆ ಸ್ಮಶಾನ ಭೂಮಿಯನ್ನ ಮಂಗಳವಾರ ಅಧಿಕೃತವಾಗಿ ಗುರುತಿಸಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಬುಧವಾರ ಪುರಸಭೆ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದ ಒತ್ತುವರಿಯನ್ನ ತೆರವುಗೊಳಿಸುವ ಕಾರ್ಯವನ್ನ ನಡೆಸಿದ್ದು, ಈ ಕ್ರಮವನ್ನ ಗ್ರಾಮಸ್ಥರು ಶ್ಲಾಘಿಸಿದ್ದಾರೆ. ఈ షెట్ని తీసుకో. ಬಟ್ಟೆಗಳೆಲ್ಲ ಇಲ್ಲ. అదే పని పెట్టినాడు
పొద్దున్నకి 500 ಕೊಡ್ಬೋದು వెళ్ళిపోతుంది. ನಾನು ಒಟ್ಟು ಹೊಟ್ಟಾಗಿದ್ದೆ ಮತ್ತೆ ಬಂದ್ಮಾಡ್ದೆ ನಮ್ಮದು ಕೊಳ್ಳೂರು ಗ್ರಾಮ. ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ 12 ಗುಂಟೆ ಸ್ಮಶಾನದ ಕೊಳ್ಳೂರು ಸ್ಮಶಾನಕ್ಕೆ ಸೇರಿದ್ದಂಥ 12 ಗುಂಟೆ ಜಮೀನಿತ್ತು. ಅದು 1.5 ವರ್ಷ ಹಿಂದ್ಗಡೆ ನಾನು ತಾಲೂಕು ದಂಡಾಧಿಕಾರಿಗೆ ನಾನು ಅರ್ಜಿಯನ್ನು ಕೊಟ್ಟಿದ್ದೆ. ಅವರು ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ. ಆ ನಂತರ ನಾವು ಕೋಲಾರ DC ಅವ್ರಿಗೆ ಮತ್ತು ಆ ನಂತರ AC ಅವ್ರಿಗೂ ಸಹ ಅರ್ಜಿಯನ್ನು ಕೊಟ್ಟಿದ್ದೆ. ಯಾವುದೇ ಕಾರಣಕ್ಕೆ ನಮಗೆ ಸ್ಪಂದಿಸಿಲ್ಲ. ಇವೆಲ್ಲ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದ ಆನಂತರ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರ ಪುರಸಭೆ ಆಗ್ಬೋದು ಇಲ್ಲ ತಹಸೀಲ್ದಾರ್ ಆಗ್ಬೋದು ಅವರು ಸ್ಪಂದಿಸಿ ನಿನ್ನೆ ಎಲ್ಲ ಸರ್ವೆ ಎಲ್ಲ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಪುರಸಭೆಯಿಂದ JCBಯನ್ನು ಕಳಿಸಿಬಿಟ್ಟು ನೀಟಾಗೆಲ್ಲ ಟ್ರೆಂಚನ್ನು ಹಾಕಿ ಅವರೇ ಸಹ ಬೋರ್ಡನ್ನು ಸಹ ಇಲ್ಲಿ ಹಾಕಿದ್ದಾರೆ. ಅಲ್ಲಿ ಅನೇಕ ಜನರಿಗೆ ಅನೇಕ ಸಮುದಾಯಗಳಿಗೆ ಈ ಕೆರೆಯಲ್ಲಿ ಉಳ್ತಾ ಇದ್ರು ಇಷ್ಟು ವರ್ಷಗಳಿಂದ. ಕೆರೆ ತುಂಬಿದ ತಕ್ಷಣ ಮಶಾನಗಳೇ ಇಲ್ಲ, ಕೆಲವು ಆದರೆ ಮಶಾನಗಳೇ ಇಲ್ಲ. ಈಗ ಈ ಕೊಳ್ಳೂರು ಗ್ರಾಮದಲ್ಲಿ ಯಾರೇ ಆಗಲಿ ಇಲ್ಲಿ ಸ್ಮಶಾನವನ್ನು ಯಾರೇ ಸತ್ತಿರೂ ಇಲ್ಲಿ ಬಂದು ಉಳ್ಬೋವಂಥ ಅಧಿಕಾರ ಈ ಕೊಳ್ಳೂರು ಗ್ರಾಮಸ್ಥರಿಗಿರುತ್ತೆ. ಪುರಸಭೆಯಿಂದ ಇದಕ್ಕೆ ಯಾವುದೋ ಒಂದು ಗ್ರ್ಯಾಂಟಲ್ಲಿ ನಮಗೆ ಇದಕ್ಕೆ ಸುತ್ತಲೂ ಫೆನ್ಸಿಂಗ್ ಹಾಕೋ ಇಲ್ಲಾಂದರೆ ಸ್ಮಶಾನ ಅಭಿವೃದ್ಧಿ ಮಾಡುವಂಥದ್ದು ಏನಾದರೂ ನಮಗೆ ಮಾಡಿಕೊಡ್ಬೇಕಂತ ಅಲ್ಲಿ MLAಗಾಗಲಿ ಅಥವಾ ಪುರಸಭೆ ಅಧಿಕಾರಿಗಳಿಗಾಗಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀನಿ. ಇದೇ ವೇಳೆ ರುದ್ರಭೂಮಿಯನ್ನ ಮೂಲಭೂತ ಸೌಕರ್ಯಗಳೊಂದಿಗೆ ಅಭಿವೃದ್ಧಿ ಪಡಿಸುವಂತೆ ಸ್ಥಳೀಯ ಶಾಸಕ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. KADB ಭೂ ಸ್ವಾಧೀನ ಪ್ರಕ್ರಿಯೆ ವಿಚಾರ ಸರ್ಕಾರ ಜೊತೆ ಮಾತುಕತೆಗೆ ಹೊರಟ ರೈತರ ಬಂಧನ. ಚಿಕ್ಕಬಳ್ಳಾಪುರದಲ್ಲಿ ದಿಢೀರ್ ರಸ್ತೆ ತಡೆ ನಡೆಸಿ ಅನ್ನದಾತರ ಆಕ್ರೋಶ. ಅಕ್ರಮ ಚಟುವಟಿಕೆಗಳ ಮೇಲೆ ಪೊಲೀಸರ ನಿಗಾ. ಜೂಜು ಅಡ್ಡೆ ಮೇಲೆ ದಿಢೀರ್ ದಾಳಿ, 6 ಮಂದಿ ವಶಕ್ಕೆ. ಕೈಕೊಟ್ಟ ಸ್ವದೇಶಿ ತಳಿ ದ್ರಾಕ್ಷಿ, ಜೇಬು ತುಂಬಿಸಿದ ರೆಡ್ ಗ್ಲೋಬ್, ರೈತನ ಮೊಗದಲ್ಲಿ ಮಂದಹಾಸ. ವಿದ್ಯಾರ್ಥಿಗಳ ಜೀವದ ಜೊತೆ ಖಾಸಗಿ ಬಸ್ಗಳ ಚೆಲ್ಲಾಟ. MMTV ವರದಿಗೆ ಎಚ್ಚೆತ್ತ ಅಧಿಕಾರಿಗಳು. ನಿಯಮ ಮೀರಿದ ಬಸ್ ಚಾಲಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಅಧಿಕಾರಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.